ನಮಸ್ಕಾರ ವೀಕ್ಷಕರೇ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹೋಗ್ತಾ ಇಲ್ಲ, ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿದ್ದಾವೆ ಅಂತೇಳಿ ಸಾಕಷ್ಟು ಜನ ಮಾತಾಡೋದನ್ನು ನೀವು ಕೇಳಿರ್ತೀವಿ. ಅಷ್ಟೇ ಯಾಕೆ, ನಮ್ಮ ಮನೆಯ ಮಕ್ಕಳನ್ನು ನಾವು ಸರ್ಕಾರಿ ಶಾಲೆಗೆ ಕಳಿಸೋಕೆ ಹಿಂದೆ ಮುಂದೆ ನೋಡ್ತೀವಿ. ಆದರೆ ಇದೇ ರಾಜ್ಯದ ಕಾಡಿನಂಚಿನಲ್ಲಿರುವ ಶಾಲೆಯೊಂದು ಇವತ್ತು ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಮಿರಿ ಮಿಂಚ್ತಾ ಇದೆ. ಎಸ್, ನಾನಿವತ್ತು ಹೇಳ್ತಾ ಇರೋದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ದೇಶಿಪುರ ಗ್ರಾಮದ ಸರ್ಕಾರಿ ಶಾಲೆಯ ಬಗ್ಗೆ. ಈ ಶಾಲೆಯಲ್ಲಿ 36 ಮಕ್ಕಳು ಓದ್ತಾ ಇದ್ದು, ಇವರೆಲ್ಲರಿಗೂ ಥೇಟ್ ಏನು ಖಾಸಗಿ ಕಾನ್ವೆಂಟ್ಗಳಲ್ಲಿ ನೀಡ್ತಾರೆ ಬ್ಲೇಸರನ್ನು, ಅದೇ ರೀತಿಯ ಸಮವಸ್ತ್ರವನ್ನು ಕೊಡಿಸೋದಕ್ಕೆ ಅಲ್ಲಿಯ ಹೆಡ್ ಮಾಸ್ಟರ್ ನಂದೀಶ್ ಅವರು ಯಶಸ್ವಿಯಾಗಿದ್ದಾರೆ. ಅವರ ಸ್ವಂತ ಖರ್ಚಿನಲ್ಲಿ ಒಂದಷ್ಟು ಹಣ, SDMC ಸದಸ್ಯರಿಂದ ಒಂದಷ್ಟು ಹಣ, ಹಾಗೆಯೇ ಪೋಷಕರಿಂದ ಒಂದಷ್ಟು ಹಣವನ್ನು ಸಂಗ್ರಹಿಸಿ ಆ ಶಾಲೆಯ ಮಕ್ಕಳಿಗೆ ಯಾವುದೇ ರೀತಿಯ ಕಾನ್ವೆಂಟ್ ಶಾಲೆಗಳಿಗೆ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸಮವಸ್ತ್ರಗಳನ್ನು ನೀಡಿದ್ದಾರೆ. ಆ ಮುಖಾಂತರ ಏನು ಸರ್ಕಾರಿ ಶಾಲೆ ಮಕ್ಕಳು ಹೊರ ಜಗತ್ತಿನಲ್ಲಿ ಕಾಂಪಿಟೇಷನ್ ಮಾಡೋದಕ್ಕೆ ಹೋದಾಗ ಆ ಕಾನ್ವೆಂಟ್ ಶಾಲೆಯ ಹುಡುಗರನ್ನು ನೋಡಿ ಕೀಳಿರಿಮೆಗೆ ಒಳಗಾಗ್ತಾಯಿದ್ರು. ಅದನ್ನು ತೊಡೆದು ಹಾಕ್ತೀನಿ, ಸತ್ತ 10 ವರ್ಷಗಳಿಂದ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಆ ನೆನಪಿಗೋಸ್ಕರ ಈ ಮಕ್ಕಳಿಗೆ ಈ ಸಮವಸ್ತ್ರಗಳನ್ನು ಕೊಡಿಸಿದ್ದೀನಿ ಅಂತೇಳಿ ಹೆಮ್ಮೆಯಿಂದ ಹೇಳ್ತಾರೆ ಶಾಲೆಯ ಹೆಡ್ ಮಾಸ್ಟರ್ ನಂದೀಶ್. ಅರೆ, ಸರ್ಕಾರಿ ಶಾಲೆಗಳ ಕಡೆ ತಿರುಗಿ ನೋಡದೇ ಇರೋ ಈ ಕಾಲಮಾನದಲ್ಲಿ ಇಂತಹ ಶಿಕ್ಷಕರೊಬ್ಬರು ಬೇಕಲ್ವಾ ಸರ್ಕಾರಿ ಶಾಲೆಗಳಿಗೆ ಮತ್ತೆ ಪುನರುಜ್ಜೀವನ ಮಾಡೋಕ್ಕೆ, ಸರ್ಕಾರಿ ಶಾಲೆಗಳನ್ನು ಬೆಳೆಸೋಕೆ. ಎಸ್, ಅಂತಹದೇ ಕೆಲಸ ಸದ್ಯ ಗುಂಡ್ಲುಪೇಟೆ ತಾಲೂಕಿನ ದೇಶಿಪುರದ ಶಾಲೆಯಲ್ಲಿ ಆಗಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಶಿಕ್ಷಕರು ಉತ್ಸಾಹದಿಂದ ಕೆಲಸ ಮಾಡಲಿ. ಯಾಕಂತಂದರೆ ಇವತ್ತು ದೇಶದ ಎಲ್ಲ ಪ್ರತಿಷ್ಠಿತ ಹುದ್ದೆಗಳಲ್ಲಿರ್ತಕ್ಕಂಥ ಬಹುತೇಕ ಮಂದಿ ಇದೇ ಸರ್ಕಾರಿ ಶಾಲೆಯಿಂದ ಬಂದವರು. ಮುಂದೆ ಸರ್ಕಾರಿ ಶಾಲೆಗಳಿಗೆ ಅಂತಹದೇ ವೈಭವ ಬರಲಿ, ಸರ್ಕಾರಿ ಶಾಲೆಗಳು ಯಾವುದೇ ಕಾನ್ವೆಂಟ್ಗೆ ಕಡಿಮೆ ಆಗದೇ ಇರಲಿ ಅನ್ನೋದು ನಮ್ಮ ಆಶಯ.